ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಶ್ ತಿಮ್ಮರಾಡಿ ವಿರುದ್ಧ ಪೊಲೀಸ್ ಕೇಸ್ ಪ್ರಕರಣ ದಾಖಲಿಸುವಂತೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರಿಂದ ಯಾವುದೇ ಕ್ಷಣದಲ್ಲೂ ಮಹೇಶ್ ತಿಮ್ಮರಾಡಿ ಬಂಧನವಾಗೋ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿರೋದು ಮಹೇಶ್ ತಿಮ್ಮರಾಡಿ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿ ಬಂಧನ ಆಗುವಂತಹ ಸಾಧ್ಯತೆಗಳಿವೆ. ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸುವಂತೆ ಹೋಮ್ ಮಿನಿಸ್ಟರ್ ಎಂದರೆ ಸೂಚನೆ ಹೋಗಿದೆ. ಒಂದು ಕಡೆ ನೂರಾರು ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ತನಿಖೆ ನಡೀತಾ ಇದೆ. ಅದರ ಬಗ್ಗೆ ವರದಿ ಬರಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಈ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೋರಾಟ ಮಾಡ್ತಾ ಇದ್ದಂತಹ ಮಹೇಶ್ ತಿಮ್ಮರಾಡಿ ಸಿಎಂ ವಿರುದ್ಧವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ 28 ಕೊಲೆ ಮಾಡಿರೋದಾಗ ಆರೋಪಿಸಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಪ್ರಕರಣ ಆಗಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ ಆಗಿತ್ತು. ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಇಷ್ಟೊಂದು ಗದ್ದಲಕ್ಕೆ ಕಾರಣ ಆದಂತಹ ಆ ವಿಡಿಯೋದಲ್ಲಿ ತಿಮ್ಮರಾಡಿ ಹೇಳಿದ್ದೇನು? ಸದನದಲ್ಲಿ ವೈರಲ್ ಆದಂತಹ ಹೇಳಿಕೆಯಡಿ ಬಿಜೆಪಿ ಗದ್ದಲ. ಆ ತಿಮ್ಮರಾಡಿ ಹೇಳಿಕೆಯ ವಿಡಿಯೋ TV9ಗೆ ಲಭ್ಯ ಆಗಿದೆ. ಹರೀಶ್ ಪೂಂಜಾ ಹೇಳಿಕೆ ಆಧರಿಸಿ ತಿಮ್ಮರಾಡಿ ಮಾತನಾಡಿದರು. 24 ಹಿಂದೂ ಕಾರ್ಯಕರ್ತರ ಹತ್ಯೆ ಅಂತ ಪೂಂಜಾ ಹೇಳಿಕೆಯನ್ನ ಉಲ್ಲೇಖಿಸಿ ತಿಮ್ಮರಾಡಿ ಮಾತನಾಡಿದ್ದು. ಸದ್ಯ ಮಹೇಶ್ ಶೆಟ್ಟಿ ತಿಮ್ಮರಾಡಿ ಹೇಳಿಕೆಯ ಬಗ್ಗೆ ಚರ್ಚೆಯಾಗಿದೆ. ಹೇಳಿದ್ದೇನು ಮಹೇಶ್ ಶೆಟ್ಟಿ ತಿಮ್ಮರಾಡಿ ಇಲ್ಲಿದೆ. ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವ್ರ ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು. ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ. ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು. ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವಾ? ಸತ್ಯ ಇದು ಅಲ್ವಾ? ಧರ್ಮ ಇದೆ ಅಲ್ವಾ? ನ್ಯಾಯ ಇದೆ ಅಲ್ವಾ? ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ, ಮನೆಯಲ್ಲಿ ಕೂತು ಹೇಳಿದ್ದಲ್ಲ ಹರೀಶ್ ಪೂಂಜಾ. ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತ ಒಂದು ಆರೋಪ ಅದು. ನಮ್ಗೆ ನಮ್ಮ MLA ಹೇಳಿದ್ರೆ ಮುಗ್ದೋಯ್ತು. ನಮ್ಗೆ MLA ಸುಪ್ರೀಂ, ನಮ್ಮ ತಾಲೂಕಿನ ಪ್ರಥಮ ಪ್ರಜೆ. ನಾವಿವತ್ತು ಸಿದ್ದರಾಮಯ್ಯನ್ನು ಆರೋಪಿ ಅಂತ ಹೇಳ್ತೇವೆ. ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡ್ಬೇಕು. ನಾನಲ್ಲ, ಹರೀಶ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ. ಅವರು ಮಾಡಿ ತೋರಿಸ್ಲಿ. ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ 24 ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ. ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ, ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಇಲ್ಲಾದ್ರೆ ಸುಳ್ಳು. ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜನ ಮೇಲೆ ಕೇಸ್ ಹಾಕಬೇಕು. ತಕ್ಷಣ ವಜಾ ಮಾಡಬೇಕು. MLA ಸ್ಥಾನದಿಂದ ಅಮಾನತು ಮಾಡಬೇಕು. ಎರಡರಲ್ಲೊಂದು ಆಗ್ಲೇಬೇಕು. ಒಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಾದ್ರೆ ಹರೀಶ್ ಪೂಂಜಾ ಅಮಾನತು ಆಗ್ಬೇಕು. 2023ರಲ್ಲಿ ತಿಮ್ಮರಾಡಿ ಕೊಟ್ಟಂತಹ ಒಂದು ಹೇಳಿಕೆ ಅದು ಈಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸದನದಲ್ಲಿ ಪ್ರಸ್ತಾಪ ಮಾಡಿದ್ವು. ಪ್ರಮುಖವಾಗಿ ಸಿಎಂ ವಿರುದ್ಧವೇ ಈ ಆರೋಪವನ್ನು ತಿಮ್ಮರಾಡಿ ಮಾಡ್ತಾ ಇರೋದ್ರಿಂದ ಯಾಕೆ ಆಕ್ಷನ್ ಆಗಿಲ್ಲ ಹಾಗಿದ್ರೆ ಎನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಗೃಹ ಸಚಿವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಪ್ರಕರಣ ದಾಖಲಿಸಿಕೊಳ್ಳುವಂತೆ. ಈ ವೈರಲ್ ಆದಂತಹ ಹೇಳಿಕೆಯಡಿಯೇ ಬಹಳ ದೊಡ್ಡ ಗದ್ದಲ ಆಯಿತು ಸದನದಲ್ಲಿ. ಆ ವಿಡಿಯೋದಲ್ಲಿ ತಿಮ್ಮರಾಡಿ ಹೇಳಿದ್ದು
ಹರೀಶ್ ಪೂಂಜಾ ಅವರು ಒಂದು ಸಭೆಯಲ್ಲಿ ಕೊಟ್ಟಂತಹ ಹೇಳಿಕೆಯನ್ನ ಆಧರಿಸಿ 24 ಹಿಂದೂ ಕಾರ್ಯಕರ್ತರ ಹತ್ಯೆ ಅಂತ ಹೇಳಿ ಹರೀಶ್ ಪೂಂಜಾ ಹೇಳಿದ್ರು. ಆ ಹೇಳಿಕೆಯನ್ನು ಉಲ್ಲೇಖಿಸಿ ನಾನು ಮಾತನಾಡ್ತಾ ಇದ್ದೀನಿ. ಒಂದೋ ಸಿಎಂ ವಿರುದ್ಧ ಹಾಗಿದ್ರೆ ಪ್ರಕರಣ ದಾಖಲಾಗಬೇಕು, ಇಲ್ಲ ಹರೀಶ್ ಪೂಂಜಾ ಅವರು ಹೇಳಿದ್ದು ಸುಳ್ಳು ಅಂತ ಆದ್ರೆ ಅವರ ವಿರುದ್ಧ ಕೇಸ್ ಆಗಬೇಕು ಅಂತ ಮಾತನಾಡಿದ್ರು. ಆ ವಿಡಿಯೋ ವೈರಲ್ ಆಗಿದ್ದು, ಅದೇ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ವಿರುದ್ಧವೇ ಕೊಲೆಗಾರ ಎನ್ನುವ ಆರೋಪ ಮಾಡಿದ್ದಾರೆ ತಿಮ್ಮಾರೋಡಿ, ಅವರ ವಿರುದ್ಧ ಆಕ್ಷನ್ ಇಲ್ವಾ? ಆರ್ ಅಶೋಕ್ ಅವರು ಹಾಗಿದ್ರೆ ಇವರಿಗೂ ಕೂಡ ಮಾಸ್ಕ್ ಹಾಕಿ ತನಿಖೆ ಮಾಡಿಸ್ತೀರಾ, SIT ರಚಿಸ್ತೀರಾ ಅಂತ ಕಾಲೆಳೆದಿದ್ದಾರೆ. ನಂತರ ಗೃಹ ಸಚಿವರು ಮಾತನಾಡಿದ್ರು. ಗೃಹ ಸಚಿವರು ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವಿದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೆಜ್ಜೆ ನೀಡ್ತೀವಿ ಅಂತಂದ್ರು ಪರಮೇಶ್ವರ್. ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ಹಾಗಿದ್ರೆ ತಿಮ್ಮಾರೋಡಿ ಅವರನ್ನ ಅರೆಸ್ಟ್ ಮಾಡಲಾಗತ್ತಾ? ಈ ವೈರಲ್ ಆದಂತಹ ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಪದೇ ಪದೇ ಹೇಳೋದು, ನಮ್ಮ ಶಾಸಕರು ಹೇಳಿದ್ರು ಒಂದು ಮಾತನ್ನ, ಆ ಮಾತನ್ನ ಆಧರಿಸಿ ನಾನು ಹೇಳ್ತಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ವೈರಲ್ ವಿಡಿಯೋ ಇವತ್ತು ಸದನದಲ್ಲಿ ಭಾರಿ ಗದ್ದಲಕ್ಕೆ ಕಾರಣ ಆಗಿದೆ. 26/5/2023 ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ವೈರಲ್ ಆಗ್ತಾ ಇದ್ದು, ಆ ವಿಚಾರ ಸದನದವರೆಗೂ ಬಂದು ಮುಟ್ಟಿದೆ. DCM DK ಶಿವಕುಮಾರ್ ಕೂಡ ಮಾತನಾಡಿದ್ರು. ನಾನು ಕೂಡ ಆ ವಿಡಿಯೋವನ್ನು ನೋಡಿದ್ದೀನಿ. ಆ ವಿಚಾರನ ಇಲ್ಲಿ ಸದನದಲ್ಲೆಲ್ಲ ಪ್ರಸ್ತಾಪ ಮಾಡೋದು ಬೇಡ, ಸಿಎಂಗೂ ಕೂಡ ಆ ವಿಡಿಯೋವನ್ನು ತೋರಿಸಿದ್ದೆ, ಅವರು ಗೃಹ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ, ಅದರಂತೆ ಆಕ್ಷನ್ ಆಗತ್ತೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ.